ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲಾಗಿದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿಯವರು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸತೀಶ್ ಮುಖ್ಯಮಂತ್ರಿ ಕುರ್ಚಿಗಾಗಿ ಫೈಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ ಎಂದಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ. ಒಂದು ಸಮಸ್ಯೆ ಅಂಕರ್ ನಡೆದಿದ್ದು ಭಾಳ ಓಪನ್ ಆಗಿದೆ. ಇದು ಕಾಂಗ್ರೆಸ್, ನಾನು ಆಗಲೇನು ಹೇಳಿದೆ, ಈಗೂ ಹೇಳ್ತೀನಿ, ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಇರತಕ್ಕಂಥ ಕಾರಣಕ್ಕಾಗಿ ನಾವು ತಲೆ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಆ್ಯಸ್ ವೆಲ್ ಆ್ಯಸ್ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ನಾವು ಗಮನಿಸಿದಾಗ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಸಾಬೀತಾಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಮನೆ ಒಂದು ಮೂರು ಬಾಗಿಲಾಗುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ನಾನು ರಾಜಕಾರಣ ಮಾಡೋಕ್ಕೆ ಕುಂತೇನೆ ಅಂತ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯನವರ ಪುತ್ರರು 5 ವರ್ಷ ನಮ್ಮ ಪರ ಅಂತಂದೇಳಿ ಅವ್ರು ಹೇಳ್ತಾರೆ. ಥರ್ಡ್ ಫ್ರಂಟು ಜಾರಕಿಹೊಳಿ ಅವ್ರದ್ದು, ಪರಮೇಶ್ವರ್ ಅವ್ರು ಸೇರಿಸಿ ನಾವು ಏನು ಕಮ್ಮಿ ಇಲ್ಲ ಅಂತ ಅವರು ಹೇಳ್ತಾರೆ. ಹೀಗಾಗಿ ಬಡದಾಟದ ನಡುವೆ ಇಡೀ ಕರ್ನಾಟಕ ಸ್ವರಿಗೆ ಹೋಗ್ತಾ ಇದೆ ಅನ್ನೋದು ಅದೊಂದು ಕೊರಗು ನಮಗೆ ಭಾಳ ಕಾಡ್ತಾ ಇದೆ. ನೋಡಿ, ಒಂದು ಸಮಸ್ಯೆ ಅಂಕರ್ ನಡೆದಿದ್ದು ಭಾಳ ಓಪನ್ ಆಗಿದೆ. ಇದು ಕಾಂಗ್ರೆಸ್, ನಾನು ಆಗಲೇನು ಹೇಳಿದೆ, ಈಗೂ ಹೇಳ್ತೀನಿ, ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಇರತಕ್ಕಂಥ ಕಾರಣಕ್ಕಾಗಿ ನಾವು ತಲೆ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಆ್ಯಸ್ ವೆಲ್ ಆ್ಯಸ್ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ನಾವು ಗಮನಿಸಿದಾಗ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಸಾಬೀತಾಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಮನೆ ಒಂದು ಮೂರು ಬಾಗಿಲಾಗುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ನಾನು ರಾಜಕಾರಣ ಮಾಡೋಕ್ಕೆ ಕುಂತೇನೆ ಅಂತ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯನವರ ಪುತ್ರರು 5 ವರ್ಷ ನಮ್ಮ ಪರ ಅಂತಂದೇಳಿ ಅವ್ರು ಹೇಳ್ತಾರೆ. ಥರ್ಡ್ ಫ್ರಂಟು ಜಾರಕಿಹೊಳಿ ಅವ್ರದ್ದು, ಪರಮೇಶ್ವರ್ ಅವ್ರು ಸೇರಿಸಿ ನಾವು ಏನು ಕಮ್ಮಿ ಇಲ್ಲ ಅಂತ ಅವರು ಹೇಳ್ತಾರೆ. ಹೀಗಾಗಿ ಬಡದಾಟದ ನಡುವೆ ಇಡೀ ಕರ್ನಾಟಕ ಸ್ವರಿಗೆ ಹೋಗ್ತಾ ಇದೆ ಅನ್ನೋದು ಅದೊಂದು ಕೊರಗು ನಮಗೆ ಭಾಳ ಕಾಡ್ತಾ ಇದೆ. ನೋಡಿ, ಒಂದು ಸಮಸ್ಯೆ ಅಂಕರ್